ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಎಂ ಶೋಭಾ ಗಂಗರಾಜು ಅವಿರೋಧ ಆಯ್ಕೆ. ಹೌದು, ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಹಳೆ ನಿಜ್ಗಲ್ ವಾರ್ಡ್ನ ಸದಸ್ಯೆ ಎಂ ಶೋಭಾ ಗಂಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬಲ್ಲಿ ಹನುಮಂತರಾಜು ಶುಕ್ರವಾರ ಘೋಷಿಸಿದರು. ನೂತನ ಅಧ್ಯಕ್ಷೆ ಎಂ ಶೋಭಾ ಗಂಗರಾಜು ಮಾತನಾಡಿ, ನಮ್ಮ ಶಾಸಕರಾದ ಎನ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸ್ಥಳೀಯ ಅಗಳಕುಪ್ಪೆ ಗೋವಿಂದರಾಜುರವರು ಹಾಗೂ ಅಂಚೆಮನೆ ಪ್ರಕಾಶ್ ರವರು ಹಾಗೂ ಕಲೀಮುಲ್ಲಾರವರ ಸಹಕಾರದಿಂದ ಎಲ್ಲ ಸದಸ್ಯರುಗಳ ಬೆಂಬಲದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳ ಅಭಿವೃದ್ಧಿಗೆ ಶ್ರಮಿಸುವುದಷ್ಟೇ ಅಲ್ಲದೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮೂಲಭೂತ ಸೌಲಭ್ಯಗಳ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಶ್ರಮಿಸುತ್ತೇನೆ ಎಂದು ಶೋಭಾ ಗಂಗರಾಜು ಹೇಳಿದ್ದು ಹೀಗೆ. ನನ್ನ ಹೆಸರು ಶೋಭಾ ಅಂತ. ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಯಿಂದ 2ನೇ ಸುತ್ತಿನ ಅವಧಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ಎಲ್ಲ ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಹಾಲಿ ಉಪಾಧ್ಯಕ್ಷರು ಎಲ್ಲ ಸಹಕಾರದಿಂದ ನಾನು ಅದು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಗೋವಿಂದಣ್ಣವರ ಸಹಕಾರದಿಂದ ನಮ್ಮನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. MLA ಶ್ರೀನಿವಾಸ್ ಸರ್ ಅವರು ತುಂಬ ಸಹಕಾರದಿಂದ ನಮಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ಯಾವ ರೀತಿ ಆಯ್ಕೆ ಆದ್ರೆ ಅವಿರೋಧ ಆಯ್ಕೆ? ಅವಿರೋಧವಾಗಿ ನಾನು ಆಯ್ಕೆ ಆಗಿದ್ದೀನಿ ಸರ್. ಮುಂದಿನ ಎಷ್ಟು ಅವಧಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೆಕ್ಸ್ಟ್ ಇನ್ನ ಅವಧಿ ಇದೆ ಸರ್, ಅಲ್ಲಿವರೆಗೂ ನನ್ನೇ ಆಯ್ಕೆ ಮಾಡಿದ್ದೀನಿ. ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ಒತ್ತು ಕೊಡ್ತೀರಾ ಮೇಡಮ್? ನೆಕ್ಸ್ಟ್ MLA ಶ್ರೀನಿವಾಸ್ ಸರ ಮೂಲಭೂತ ಅನುಕೂಲಗಳು ಕೊಟ್ಟಾಗ ಅನುಕೂಲಗಳಿಂದ ನಾವು ಮಾಡ್ತೀವಿ ಸರ್. ಕೆಲಸ ಕಾರ್ಯಗಳನ್ನು ಅನುದಾನಗಳು ಬಂದಾಗ ಮಾಡ್ತೀವಿ ಸರ್. ಹಾಗೂ ಕಲಿಮಣ್ಣ ಅವ್ರ ಸರ್ ಸಹಕಾರದಿಂದ ನಾವೆಲ್ಲರೂ ಇದಾಗಿದ್ದೀವಿ ಸರ್. ಎಲ್ಲ ಸದಸ್ಯರು ಇಂದ ನಾವು ಅವಿರೋಧವಾಗಿ ಆಯ್ಕೆ ಆಗ್ತೀವಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಶೋಭಾ ಅಂತ. ನಂತರ ಮಾಹಿತಿಯನ್ನು ನೀಡಿದಂತಹ ಕಾಂಗ್ರೆಸ್ ಮುಖಂಡ ಗೋವಿಂದರಾಜು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದಿನಿಂದಲೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದು, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರೇ ಆಯ್ಕೆಯಾಗಿರುವುದು ನಮ್ಮ ಗ್ರಾಮ ಪಂಚಾಯಿತಿಗೆ ಆನೆ ಬಲ ಬಂದಂತಾಗಿದೆ. ಪಕ್ಷಾತೀತವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ತಿಳಿಸಿದ್ದೇನೆ. ಜೊತೆಗೆ ನಮ್ಮ ಪಕ್ಷದ ಶಾಸಕರು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಸಹಕಾರ ನೀಡಲಿದ್ದೇವೆ. ಗ್ರಾಮಕ್ಕೆ ಉತ್ತಮ ಸಿಸಿ ರಸ್ತೆಯಾಗುತ್ತಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ನಡೆಯುತ್ತಿದೆ ಎಂದು ಮಾಹಿತಿಯನ್ನು ಅಗಳಕುಪ್ಪೆ ಗೋವಿಂದರಾಜು ನೀಡಿದರು. ಇನ್ನು ಶಾಸಕರಿಂದ 125 ಮನೆ ಹಂಚಿಕೆಯ ಮಾಹಿತಿ. ಹೌದು, ಕಾಂಗ್ರೆಸ್ ಮುಖಂಡ ಕಲೀಮುಲ್ಲಾ ಮಾತನಾಡಿ, ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ರವರು ಇಡೀ ತಾಲೂಕಿಗೆ 2500 ಮನೆ ನೀಡುವ ಯೋಜನೆ ತಂದಿದ್ದಾರೆ. 125 ಮನೆಗಳು ಪ್ರತಿ ಪಂಚಾಯಿತಿಗೂ ಹಂತ ಹಂತವಾಗಿ ನೀಡಲಿದ್ದಾರೆ. ಅಗಳಕುಪ್ಪೆ ಗ್ರಾಮಕ್ಕೂ ಸಹ 125 ಮನೆಗಳು ಬಹುಪಾಲು ಸಾರ್ವಜನಿಕರಿಗೆ ದೊರೆಯಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಡೀ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಗೆ 125 ಮನೆಗಳು ಸಿಗಲಿದೆ ಎಂದು ಕಲೀಮುಲ್ಲಾ ಹೇಳಿದ್ದು ಹೀಗೆ. ಮೊಟ್ಟ ಮೊದಲನೇದಾಗಿ ಗೋವಿಂದರಾಜ್ ಅವರು ನಮ್ಮ ಭಾಗದ ಲೀಡ್ರು. ಅವರು ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ಕೊಂಡ್ಬರ್ತಾರೆ. ಪಂಚಾಯತಿ ಚುನಾವಣೆಯಿಂದ ಹಿಡಿದು ಅಧ್ಯಕ್ಷರಾಗೋವರೆಗೂ ಮತ್ತು ಆ ಕ್ಷೇತ್ರದಲ್ಲಿ ಏನೋ ಕುಂದುಕೊರತೆಗಳಿದ್ರು ಸಹ ಅವರನ್ನು ಮನೆಗೆ ಕರೆಸಿ ಕೇಳಿ ಆಯಾ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಇತ್ಯರ್ಥಪಡಿಸೋಕ್ಕೆ ಅದೇನೇನು ಅನುಕೂಲ ಮಾಡಬೇಕು, MLA ಅವ್ರಿಗೆ ಹೇಳ್ಬೇಕಾ, ಬೇರೆ ಇಲಾಖೆಯವ್ರಿಗೆ ಹೇಳ್ಬೇಕಾ, ಏನು ಹೇಳಬೇಕು ಅದನ್ನೆಲ್ಲ ಮಾಡಿ ಈ ಪಂಚಾಯತಿ ಅಭಿವೃದ್ಧಿ ಅಂತ ಕೊಂಡೊಯ್ತಾ ಇದ್ದಾರೆ. ಈ ಪಂಚಾಯತಿಲಿ ಯಾವತ್ತಿಂದನೂ ಸಹ ನಾವು ಈಗ 2.5 ವರ್ಷ ಮುಗೀತು. ಅದಾದಮೇಲೆ ಈಗ ಚುನಾವಣೆಗಳು ನಡೆದಿವೆ. ಎಲ್ಲ ಚುನಾವಣೆಯೂ ಸಹ ಅವಿರೋಧವಾಗಿ ಆಗಿದೆ. ಯಾವುದೂ ಇಲ್ಲಿ ಎಲೆಕ್ಷನ್ ಏನು ನಡೆದಿಲ್ಲ. ಅಷ್ಟು ಸುಲಭನಾಗಿ ನಡಿಬೇಕಾದ್ರೆ ಸುಮ್ಮನೆ ಅದು ಸಾಧ್ಯ ಆಗೋದಿಲ್ಲ. ಆ ನಾಯಕತ್ವ ಗೋವಿಂದರಾಜ್ ಅವ್ರಿಗಿದೆ. ಎಲ್ಲರಿಗೂ ಸಹ ಜೊತೆಗೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ತಗೊಳ್ಳುವಂಥ ಒಂದು ಶಕ್ತಿ ಅವ್ರಿಗಿದೆ. ಮುಖ್ಯವಾಗಿ ನಮಗೀಗ ಶಾಸಕರು ಸಿಕ್ಕಿರೋದ್ರಿಂದ ತುಂಬ ಅನುಕೂಲಗಳು, ಕೆಲಸಗಳು, ಕಾರ್ಯಗಳು ಆಗ್ತಾಯಿದೆ. ಅವ್ರ ಸಹಕಾರನೂ ತುಂಬ ಇರೋದ್ರಿಂದ ಈ ಪಂಚಾಯತಿ ಇನ್ನೂ ಈಗ ಆಗಿರತಕ್ಕಂಥ ಅಧ್ಯಕ್ಷರಿಗೂ ಸಹ ಅವ್ರ ಸಹಕಾರ ಇದ್ದೇ ಇರುತ್ತೆ. ಅವರು ಇವತ್ತು ಬರಬೇಕಾಯಿತು, ಕಾರಣದಿಂದ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯೂ ಸಹ ಅವರಿಗೆ ನಾವು ಯಾರು ಅಧ್ಯಕ್ಷರಾಗಿದ್ದಾರೆ, ಏನು ಅವಧಿಗೆ ಏನೇನು ಅವಿರೋಧವಾಗಿ ಆಯ್ಕೆ ಆಗಿರೋ ಬಗ್ಗೆ ಏನು ಹೇಳ್ತಾರೆ? ವಿರೋಧವಾಗಿ ಅಂದರೆ ಈಗ ನಾವು ವಿಶ್ವಾಸದಾಗ ಅವತ್ತಿಂದನೂ ಸಹ 1-2-3 ಕ್ಯಾಟಗರಿ ಇದ್ದಾಗ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹೊಂದಾಣಿಕೆಯಲ್ಲಿ ನಾವು ಬಂದಿದ್ದೀವಿ. ಆ ರೀತಿ ಈಗ ಶೋಭಾ ಅವ್ರಿಗೆ ಅನುಕೂಲ ಆಗಿದೆ. ಶಾಸಕರಿಗೆ ಹಲವಾರು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಶಾಸಕರಿಗೆ ಯಾವಾಗ ಹೇಳಬೇಕಂದ್ರೆ ಈ ಭಾಗದಲ್ಲಿ ನಾವು ಓಡಾಡಬೇಕಾದ್ರೆ ತುಂಬ ಕಷ್ಟ ಆಗಿತ್ತು.
5-6 ಕೋಟಿ ಚಿಲ್ಲರೆ ಕೆಲಸ ಇದು ಚಿಕ್ಕ ಕೆಲಸ ಅಲ್ಲ. ಈ ಕೆಲಸ ಶಾಸಕರು ಬಂದಾದ್ಮೇಲೆ ಪ್ರಾರಂಭ ಮಾಡಿದ್ದಾರೆ. ಅದು ತುಂಬ ಒಂದು ಒಳ್ಳೆಯ ತಂದಿಲ್ಲ ಕೆಲಸ ನಡೀತಾ ಇದೆ. ಇದೇ ಊರಂತ ಅಲ್ಲ, ನಮ್ಮ ಪಂಚಾಯತಿ ಆಗಿರ್ಬೋದು, ಇಡೀ ನಮ್ಮ ತಾಲೂಕಿನಾದ್ಯಂತ ನಾವು ಪೇಪರಲ್ಲೂ ನೋಡ್ತಾ ಇರ್ತೀವಿ, ಮೀಡಿಯಾದಲ್ಲೂ ನೋಡ್ತಾ ಇದ್ದೀವಿ. ಯಾವುದಾನ ಒಂದು ಕಾರ್ಯಕ್ರಮ ಜನಗಳು ಮುಟ್ಟುವಂಥ ಕೆಲಸ ಶಾಸಕರು ಮಾಡ್ಕೊಂಡು ಅವತ್ತಿಂದನೂ ಬರ್ತಾ ಇದ್ದಾರೆ. ಇನ್ನು ಮುಂದೇನು ಒಂದು ಒಳ್ಳೆಯ ಉತ್ಸಾಹ ಇಟ್ಕೊಂಡಿದ್ದಾರೆ. ಜನಗಳಲ್ಲೂ ಒಡನಾಟ ಇಟ್ಕೊಂಡಿದ್ದಾರೆ. ಎಲ್ಲ ಮಂತ್ರಿಗಳ ಹತ್ರ, ಎಲ್ಲ ಶಾಸಕರ ಹತ್ರ ಸಂಕೋಚ ಪಡ್ದಂಗೆ, ನಾನು ಚಿಕ್ಕವನು ದೊಡ್ಡವನು ಅನ್ನೋ ಒಂದು ಭೇದ ಭಾವ ಇಲ್ದಂಗೆ ಎಲ್ಲರ ಹತ್ರ ಹೋಗಿ ಕೆಲಸ ಕಾರ್ಯ ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಇತಿಹಾಸದಲ್ಲಿ ನಾವು ನೋಡಿದಂಗೆ ಹೆಚ್ಚು ಕಡಿಮೆ ಒಂದು 2,000-2,500 ಚಿಲ್ಲರೆ ಮನೆ ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ. ನಾವು ನೋಡಿದಂಗೆ ಇದೇ ಮೊದಲನೇದಾಗಿ. ಈಗ ನಿನ್ನೆ ನಮಗೊಂದು ಸೆಕ್ಯುಲರ್ ಬಂದಿದೆ, ಅದರಲ್ಲಿ 125 ಮನೆ ಸಹ ನಮ್ಮ ಒಂದೇ ಪಂಚಾಯತಿಗೆ ಕೊಟ್ಟಿದ್ದಾರೆ. ಇವೆಲ್ಲ ಸಾಧ್ಯವಾಗ್ತಾ ಇರೋದು ಶಾಸಕರು ಅಗಳಕುಪ್ಪೆ ಪಂಚಾಯತಿಗೆ ಹಾಗೂ ಶಿವಗಂಗಿಗೂ 125 ಕೊಟ್ಟಿದ್ದಾರೆ. ಅದೇ ಹಂತವಾಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ನಮ್ಮದೇ ಒಂದೇ ಪಂಚಾಯತಿಗೆ 125 ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮಗೆ ಮನೆಗುಡಿಸಿ ಬಂದಿರೋದು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಲಕ್ಕೂರು ಕಲೀಮುಲ್ಲಾ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಂಚೆಮನೆ ಪ್ರಕಾಶ್, ಸಿದ್ದರಾಮಯ್ಯ, ಹೊಸಳ್ಳಯ್ಯ, ಹೊಸನಿಜ್ಗಲ್ ಸಿದ್ದರಾಜು, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಸಿದ್ದರಾಜು, ಯೋಗಾನಂದೀಶ್, ಪಾರ್ಥಸಾರಥಿ, ನಾರಾಯಣ್, ಚಿಕ್ಕಣ್ಣ, ಗೋಪಿನಾಥ್, ನಾಗರಾಜು, ವೆಂಕಟೇಶ್, ರವಿಕುಮಾರ್ ಮತ್ತಿತರರು ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದರು. ಇನ್ನು ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀದೇವಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸತೀಶ್, ಹೊಸಳ್ಳಯ್ಯ, ಸಿದ್ದರಾಮು, ಜಯಮ್ಮ, ವೆಂಕಟಾಚಲಯ್ಯ, ಮೊಬೀನಾ ತಾಜ್, ವನಿತಾ, ಗಂಗಮ್ಮ, ಬಸವರಾಜು, ಸುಜಾತ, ಚೈತ್ರ, ಪುಷ್ಪಕಲಾ, ಪಾರ್ವತಿ, ಪಿಡಿಒ ಗಂಗಾಧರ್, ಕಾರ್ಯದರ್ಶಿ ಕೆಂಪರಂಗಯ್ಯ, ಸಿಬ್ಬಂದಿಗಳಾದ ವಿಶ್ವನಾಥ್, ಶ್ರೀನಿವಾಸ್, ರಂಗರಾಜು, ಸುಶೀಲಾ, ಹೇಮಾ ಕೃಷ್ಣಮೂರ್ತಿ, ನಿಜಾಮ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪರಸ್ಪರ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಯ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಸಗಿಕುಪ್ಪೆ ಶ್ರೀಧರ್ ಜೊತೆ ಕೆಕೆ ರಾಮ್, ಕದಂಬ ಖಡ್ಗ ನ್ಯೂಸ್, ಅಗಳಕುಪ್ಪೆ, ದಾಬಸ್ಪೇಟೆ. ಹಾಕ್ರಿ